ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಹೇಗಾಯ್ತು? ಅದನ್ನ ನೀನ್ ಹೇಳಬೇಕು. ಈಗ ನೀನು ಯಾವ ಆಕ್ಸಿಡೆಂಟ್ ಮಾಡಿದೀನಿ ಅಂತ ಒಪ್ಕೊಂಡಿದ್ಯೋ ಆ ಆಕ್ಸಿಡೆಂಟ್ ಇಂದನೇ ಸಿರಿಯವ್ರ ತಂದೆ ಸತ್ತಿರೋದು, ತಾತ ಹಾಸ್ಪಿಟಲ್ ಇರೋದು. ಸಮರ್ 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 ಈಗ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸತ್ಯ ಏನು ಅಂತ ಹೇಳಿದ್ರೆ ಮಾತ್ರ ನಿಮ್ಮನ್ನು ಈ ಕೇಸಿನಿಂದ ಹೊರಗಡೆ ತರ್ಬೋದು. ಅಷ್ಟೇ ಅಲ್ಲ ಸಮರ್, ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋದು ಯಾರು ಅಂತ ನಾವು ಕಂಡುಹಿಡಿಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ರವೀಂದ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ತಾತಂಗೆ ನ್ಯಾಯ ಸಿಗಬೇಕು. ಹೇಳಿ ಸಮರ್ಥ್, ನೀನು ಯಾಕೆ ಆ ತಪ್ಪನ್ನು ನಿನ್ನ ಮೇಲೆ ಹಾಕ್ಕೊಂಡೆ? ನಿನ್ನಂಥ ಅಳಿಯ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಎಲ್ಲಕ್ಕಿಂತ ದತ್ತನಂಥ ಗೆಳೆಯ ಸಿಗೋದು ಭಾಳ ಅದೃಷ್ಟ. ಒಳ್ಳೆ ಅಳಿಯ, ಒಳ್ಳೆ ಗೆಳೆಯ ಯಾರಿಗೆ ಸಿಗ್ತಾರೆ ಹೇಳು? ನನಗೆ ಅಂತ ಈ ಪ್ರಪಂಚದಲ್ಲಿ ಯಾರಿದ್ದಾರಪ್ಪ? ನೀನು ನನ್ನ ಮಗಳು ಅಷ್ಟೇ. ನೀನು ನನ್ನ ಮಗನಿಗಿಂತ ಹೆಚ್ಚು. ದಂಡಪಿಂಡ, ನೀವು ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಏನ್ ನಾನು ಹೇಳಿಬಿಟ್ಟಿದ್ರೆ ನೀನು ನಿನ್ನ ಹೆಗಲ ಮೇಲೆ ನನ್ನ ಹೊತ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ವಾ? ತಲೆ ಮೇಲೆ ಹೊತ್ಕೊಂಡು ಬರ್ತಿದ್ದೆ ತಾತ. ಬರ್ತಾ ದಾರಿನಲ್ಲಿ ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ನನ್ನ ಮದುವೆ ನಿಂತೋಗುತ್ತಾ? ಹಾಗೇನಾದರೂ ಆದರೆ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಅವಮಾನ ಆಗುತ್ತೆ. ನಾನು ಬದುಕಿರಲ್ಲ. ಐ ಆಮ್ ರಿಯಲಿ ಸಾರಿ ಅಣ್ಣ. ಈ ನಿನ್ನ ತಂಗಿನ ಕ್ಷಮಿಸ್ತೀಯಾ ಪ್ಲೀಸ್? ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಇದಕ್ಕಿಂತ ಹೆಚ್ಚಾಗಿ ನನ್ನೇನು ಹೇಳಲ್ಲ. ಸಿರಿಗೆ ಸಮಾಧಾನ ಹೇಳಿ, ಧೈರ್ಯ ಹೇಳಿ. ತಾತನ್ನ ಹುಷಾರಾಗಿ ನೋಡ್ಕೊಳ್ಳಿ. ತಾತ ಹುಷಾರಾಗಬೇಕು, ಮತ್ತೆ ಮೊದಲಿನ ಥರ ಆಗಬೇಕು. ಪ್ಲೀಸ್ ನೋಡಿ, ನೀವು ಈ ರೀತಿ ತಪ್ಪು ಒಪ್ಕೊಂಡ್ರೆ ನಮ್ಮಿಂದನೂ ಏನೂ ಮಾಡೋಕ್ಕಾಗೋದಿಲ್ಲ. ಏನು ನಡೀತು ಅಂತ ಡೀಟೇಲ್ಸಾಗಿ ಹೇಳಿದ್ರೆ ಮಾತ್ರ ನಾವು ನಿಮ್ಮನ್ನು ಬಿಡಿಸೋಕೆ ಪ್ರಯತ್ನ ಪಡ್ಬೋದು. ಟೈಮ್ ಆಯಿತು, ಹೊರಡಿ. ಯೋಚನೆ ಮಾಡಿ ಸಮರ್ಥ್, ನಾವು ಮತ್ತೆ ಬರ್ತೀವಿ. ಎಲ್ಲ ನನ್ನಿಂದಾನೇ ಆಗಿದ್ದು. ಎಲ್ರ ಖುಷಿನೂ ಹಾಳು ಮಾಡ್ಬಿಟ್ಟೆ ನಾನು. ಮನೆಯವ್ರು ಹೇಳ್ದಂಗೆ ಕೇಳಿದಿದ್ರೆ ಇದು ಯಾವುದು ಆಗ್ತಾನೇ ಇರ್ಲಿಲ್ಲ. ಸಮರ್ಥನ ಜೈಲ್ಗೆ ಹೋಗ್ತಿರ್ಲಿಲ್ಲ. ಒಂದು ಪ್ರಾಣ ಉಳಿತಾ ಇತ್ತು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಧಿ, ನಾನು ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು. ನನ್ನ ಮಾತು ಕೇಳ್ತೀರಾ ಪ್ಲೀಸ್? ಕೂತ್ಕೋ. ಸಮಾಧಾನ ಮಾಡ್ಕೊಂಡಿದ್ದಿ.
ಮದುವೆ ಹಿಂದಿನ ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ತುಂಬ ಮಂಕಾಗಿದೆಯಾ, ಏನೋ ಹೇಳ್ಕೋಬೇಕು ಅಂತಿದ್ಯಾ, ಆದರೆ ನಿನ್ಗೆ ಹೇಳೋಕ್ಕಾಗ್ತಾ ಇಲ್ಲ. ನೋಡು, ಅದು ಏನೇ ಆಗಿರಲಿ ನೀನು ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ, ನಾನು ನಿನ್ನ ಜೊತೆಗಿರ್ತೀನಿ. ಹೌದು, ನಾ ಹೇಳ್ಕೊಳ್ಳೇಬೇಕು. ನಂಗೆ ಈ ರೀತಿ ಇರೋಕ್ಕಾಗ್ತಿಲ್ಲ. ಏನಾಯ್ತು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಅದು ಆಕ್ಸಿಡೆಂಟ್. ಸಮರ್ಥ ಸಮಾಧಾನ ಮಾಡ್ಕೊ. ಎಲ್ಲ ನಮ್ಮ ಕೆಟ್ಟಗಳಿಗೆ ಹೋದ ಜೀವನ ಮತ್ತೆ ವಾಪಸ್ ತರಕ್ಕಾಗಲ್ಲ. ಆದ್ರೆ ಪಾಪನ್ ಬಿಡಿಸ್ಕೊಂಡ್ಬರೋದಕ್ಕೆ ಪ್ರಯತ್ನ ಪಡಬೇಕು. ಅವನಿಲ್ದೆ ನನಗೆ ಜೀವ ಹೋದಂಗೆ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡಿ ದೊಡ್ಡಮ್ಮ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದಾ? ನೀನೇನು ತಪ್ಪು ಮಾಡಿದ್ಯಾ? ಇದೆಲ್ಲ ವಿಧಿ ಆಟ ಅಷ್ಟೆ. ಇಲ್ಲ ದೊಡ್ಡಮ್ಮ, ಎಲ್ಲ ತಪ್ಪು ನಂದೆ. ಈ ಸತ್ಯನ ಯಾರ ಹತ್ರ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮರ್ಥಣ್ಣ ದೇವ್ರಂತ ಮನುಷ್ಯ, ಅವನ್ ತಪ್ಪು ಮಾಡಿಲ್ಲ. ನನಗೆ ಗೊತ್ತು, ಅವನು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೃದಯ ಯಾವಾಗಲೂ ಅದನ್ನೇ ಹೇಳ್ತಾ ಇರುತ್ತೆ. ನೀನ್ ಹೇಳ್ತಿರೋದು ನಿಜ ದೊಡ್ಡಮ್ಮ. ತಪ್ಪು ಮಾಡಿರೋದು ಸಮರ್ಥಣ್ಣ ಅಲ್ಲ, ತಪ್ಪು ಮಾಡಿರೋದು ನಾನು. ನಿಧಿ, ಏನ್ ಹೇಳ್ತಾ ಇದೀಯಾ? ಹೌದು, ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ದು ನಾನು. ದಾರಿನಲ್ಲಿ ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ಈ ವಿಷಯದಲ್ಲಿ ಮಾತಾಡೋದು ಬೇಡ. ನೀವು ಮತ್ತೆ ವಿಷಯನ ಮಾತಾಡಿದ್ರೆ ನನ್ನ ಮೇಲಾಣೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಹೌದು ಹೌದು, ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.